ಅದಕ್ಕೆ ಶುಕಾಚಾರ್ಯರು ಕೊಡುವ ಉತ್ತರ. ಕರ್ಮಣ ಕರ್ಮ ನಿರ್ಹಾರ ನಹ್ಯ ಆತ್ಯಂತಿಕ ಇಷ್ಯತೆ. ಇಲ್ಲಪ್ಪ, ತಪ್ಪು ಮಾಡುವುದು ಒಂದು ಕರ್ಮ, ಅದಕ್ಕೆ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡುವುದು ಒಂದು ಕರ್ಮ. ಕರ್ಮವನ್ನು ಕರ್ಮದಿಂದ ತೊಡೆದು ಹಾಕುವ ಕ್ರಿಯೆ ಇದು. ಕರ್ಮದಿಂದ ಕರ್ಮವನ್ನು ಪೂರ್ತಿ ತೆಗಿಲಿಕ್ಕೆ ಬರೋದೇ ಇಲ್ಲ. ಪ್ರಾಯಶ್ಚಿತ್ತ ಮಾಡುವುದರಿಂದ ಪರಿಹಾರ ಇಲ್ಲ ಅಂತಂದು, ಪೂರ್ತಿ ಪರಿಹಾರ. ಕರ್ಮಣ ಕರ್ಮ ನಿರ್ಹಾರ, ಕರ್ಮದಿಂದ ಕರ್ಮವನ್ನು ತೊಡೆದು ಹಾಕಲಿಕ್ಕೆ ಬರುವುದಿಲ್ಲ. ಒಂದು ಕರ್ಮ ಮಾಡಿದೆ, ತಪ್ಪು ಕೆಲಸ, ಅದನ್ನು ತಿದ್ದುವುದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದ ಕೂಡಲೇ ಆ ತಪ್ಪು ತಿದ್ದಿ ಹೋಗುವುದಿಲ್ಲ. ಕರ್ಮಣ ಕರ್ಮ ನಿರ್ಹಾರ ಅಂದರೆ ಒಂದು ಕೆಟ್ಟ ಕೆಲಸ ಇನ್ನೊಂದು ಒಳ್ಳೆಯ ಕೆಲಸದಿಂದ ಮೈನಸ್ ಆಗುವುದಿಲ್ಲ, ಮತ್ತೆ ಸ್ವಲ್ಪ ಮೈಲ್ಡ್ ಆಗ್ಬೋದು ಅಷ್ಟೇ. ಮಾಡಿದ ತಪ್ಪಿನ ಫೋರ್ಸ್ ಕಮ್ಮಿ ಆಗ್ಬೋದು ನಾವು ಮಾಡಿದ ಒಳ್ಳೆಯತನದಿಂದ. ಆದರೆ ಅದು ಮಾಡಿದ್ದೆ ಅದನ್ನು ಇರೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ನಿರ್ಹಾರ ಅಂದರೆ ಇರೇಸ್ ಮಾಡೋದು. ತಪ್ಪು ಮಾಡಿದ್ದನ್ನು ನೀವು ಯಾವ ಒಳ್ಳೆಯ ಕೆಲಸ ಮಾಡಿಯೂ ಇರೇಸ್ ಮಾಡಲಿಕ್ಕೆ ಬರುವುದಿಲ್ಲ. ಆತ್ಯಂತಿಕ ನಿರ್ಹಾರ, ಪೂರ್ಣ ಪ್ರಮಾಣವಾಗಿ ಅದನ್ನು ಒರೆಸಿ ಬಿಡೋದು, ಅದೇ ಇರೇಸ್. ಯಾವುದೇ ಮಾಡಿರ್ತಕ್ಕಂಥ ತಪ್ಪನ್ನು ಇನ್ನೊಂದು ಕರ್ಮದ ಮೂಲಕ, ಅದು ಪ್ರಾಯಶ್ಚಿತ್ತ ಅನ್ನಿ, ಪುಣ್ಯಕರ್ಮ ಅನ್ನಿ, ಏನು ಬೇಕಾದ್ರೆ ಅನ್ನಿ, ಪೂರ್ತಿಯಾಗಿ ಒಂದು ಕರ್ಮವನ್ನು ಇನ್ನೊಂದು ಕರ್ಮದಿಂದ ತೊಡೆದು ಒರೆಸಿ ಹಾಕಲಿಕ್ಕೆ ಬರುವುದಿಲ್ಲ, ಅದನ್ನು ಅಳಿಸಿ ತೆಗೆಯಲಿಕ್ಕೆ ಬರುವುದಿಲ್ಲ. ಅದು ಡನ್ ಈಸ್ ಡನ್, ಮಾಡಿದ್ದು ಅದು ರೆಕಾರ್ಡೆಡ್, ಅದನ್ನು ಮತ್ತೆ ಅದನ್ನು ತೆಗೆದು ಪಾಸ್ಟ್ ಈಸ್ ಪಾಸ್ಟ್, ಅದು ನಡೆದು ಹೋದದ್ದನ್ನು ಆಗಲಿ ನಡೆಯಲೇ ಇಲ್ಲ ಅಂತ ಮಾಡಲಿಕ್ಕೆ ಬರುವುದಿಲ್ಲ. ನಹ್ಯ ಆತ್ಯಂತಿಕ ಇಷ್ಯತೆ ಅಲ್ಲ. ಮತ್ತೆ ನೀವು ಹೀಗೆ ಹೇಳಿಬಿಟ್ರೆ ಎಷ್ಟೋ ಕರ್ಮಗಳು ಅದಕ್ಕೆ ಪ್ರಾಯಶ್ಚಿತ್ತ, ಕರ್ಮ ವಿಪಾಕ ಅಂತ ಪ್ರಾಯಶ್ಚಿತ್ತಕ್ಕೆ ಸಂಬಂಧಪಟ್ಟು ದೊಡ್ಡ ದೊಡ್ಡ ಗ್ರಂಥಗಳೇ ನಿರ್ಮಾಣವಾಗಿವೆ. ಜ್ಯೋತಿಷ್ಯದಲ್ಲಿ ಅದೇ ಒಂದು ಸಬ್ಜೆಕ್ಟು, ಏನು ಮಾಡಿದರೆ ಏನು ಪ್ರಾಯಶ್ಚಿತ್ತ ಅಂತ. ಇಷ್ಟು ದೊಡ್ಡ ಒಂದು ಸೈನ್ಸೇ ಬೆಳೆದಿದೆ ಪ್ರಾಯಶ್ಚಿತ್ತ ವಿಜ್ಞಾನ. ನೀವು ಆಗೋದಿಲ್ಲ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ ಅಂತ ಹೇಳಲಿಲ್ಲ ನಾನು. ನಹಿ ಆತ್ಯಂತಿಕ ಕರ್ಮ ನಿರ್ಹಾರ ಅಂತ ಅಂದರೆ ಯಾವುದೇ ಒಂದು ಕರ್ಮವನ್ನು ಇನ್ನೊಂದು ಕರ್ಮದಿಂದ ಪೂರ್ತಿ ಇರೇಸ್ ಮಾಡಲಿಕ್ಕೆ ಆಗುವುದಿಲ್ಲ. ಇಷ್ಟೇ ಹೇಳಿದ್ದು ನಾನು. ಏನೋ ಒಂದು ಮಟ್ಟಕ್ಕೆ ಅದರಿಂದ ಪಾರಾಗಬಹುದು, ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಇಂಪ್ರೂವ್ಮೆಂಟ್ ಹೇಳ್ಬೋದು ಅಷ್ಟೇ. ಅದಕ್ಕೆ ಯಾಕೆಂದರೆ ಕರ್ಮದಿಂದ ಕರ್ಮಣ ಬದ್ಧತೆ ಜಂತು, ಕರ್ಮದ ಒಂದು ಸ್ವಭಾವ ಏನು ಅಂದರೆ ಅದು ಮತ್ತೆ ಮತ್ತೆ ನಮ್ಮನ್ನು ಆ ಕರ್ಮದ ಬಲೆಯಲ್ಲಿ ಸಿಕ್ಕಿಸಿ ಹಾಕೋದು. ಕರ್ಮದಿಂದ ತೆಗೆದು ಹಾಕುವುದಲ್ಲ, ಒಂದು ಕರ್ಮಕ್ಕೋಸ್ಕರ ಮತ್ತೊಂದು ಕರ್ಮ ಮಾಡಿದರೆ ಆ ಕರ್ಮ ಇನ್ನೊಂದು ಕರ್ಮದಿಂದ ನಮ್ಮನ್ನು ಸಿಕ್ಕಿ ಹಾಕುತ್ತೆ. ಕರ್ಮ ಅನ್ನೋದು ಒಂದು ಸಂಕೋಲೆ, ಹಾಗೆ ಒಂದೊಂದು ಮಾಡಿಬಿಟ್ರೆ ಅದು ಸರಪಳಿ, ಮತ್ತೆ ಚೈನ್ ರಿಯಾಕ್ಷನ್. ಹಾಗಾಗಿ ಕರ್ಮದಿಂದ ಕರ್ಮವನ್ನು ತೊಡೆದು ಹಾಕಲಿಕ್ಕೆ ಬರುವುದಿಲ್ಲ. ಮತ್ತೆ ಹಾಗಾದ್ರೆ ಹೇಳಿದ್ದಾರಲ್ಲ, ಹೇಳಿದ್ದು ಯಾಕೆ ಗೊತ್ತುಂಟ? ಅವಿದ್ವದಧಿಕಾರತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ ಅಂತ ಹೇಳೋದು. ಅದು ಪೆದ್ದರಿಗೋಸ್ಕರ ಹೇಳಿದ್ದು ಅಂತ ನೋಡಿ. ಯಾರಿಗೆ ಜ್ಞಾನ ಇಲ್ಲವೋ ಅವರಿಗೆ ಜ್ಞಾನದ ಮೂಲಕ ತಮ್ಮನ್ನು ತಿದ್ದಿಕೊಳ್ಳುವ ಯೋಗ್ಯತೆಯೇ ಇಲ್ಲ, ಮತ್ತೆ ಜ್ಞಾನವೇ ಇಲ್ಲ, ಏನು ಮಾಡಬೇಕು? ಜ್ಞಾನ ಇಲ್ಲ, ಹಾಗಾದ್ರೆ ಒಂದು ಕರ್ಮ ಮಾಡಿ, ಮತ್ತೇನು ಮಾಡೋದು? ಅವಿದ್ವದಧಿಕಾರತ್ವಾತ್, ವಿದ್ವತ್ತು ಇಲ್ಲದ ಅಂದರೆ ತಿಳುವಳಿಕೆ ಇಲ್ಲದವರಿಗೋಸ್ಕರವೇ ಆ ಶಾಸ್ತ್ರ ಇರುವುದು, ಪ್ರಾಯಶ್ಚಿತ್ತ ಶಾಸ್ತ್ರ. ತಿಳುವಳಿಕೆ ಇದ್ದವರಿಗೆ ಪ್ರಾಯಶ್ಚಿತ್ತ ಶಾಸ್ತ್ರದ ಅಗತ್ಯ ಇಲ್ಲ. ಅದರಿಂದ ಅವಿದ್ವದಧಿಕಾರತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ. ಯೋಚನೆ ಮಾಡಿ, ಭಾಗವತ ಎಷ್ಟು ದೊಡ್ಡ ರಿವಲ್ಯೂಷನರಿ ಗ್ರಂಥ ಅಂತ ಯೋಚನೆ ಮಾಡಿ. ನಾವು ಕೆನ್ನೆ ತಟ್ಟಿಕೊಳ್ಳುತ್ತೇವೆ, ಧರ್ಮ ಅನ್ನೋದು ಕೆನ್ನೆ ತಟ್ಟಿಕೊಳ್ಳುವಂಥ ಸಂಗತಿ ಅಲ್ಲ, ತುಂಬ ನಮ್ಮನ್ನು ಮಾನಸಿಕವಾಗಿ ಪಕ್ವಗೊಳಿಸ್ತಕ್ಕಂಥ ಗ್ರಂಥ. ಅವಿದ್ವದಧಿಕಾರತ್ವ, ಈ ಪ್ರಾಯಶ್ಚಿತ್ತಗಳೆಲ್ಲ ಅಜ್ಞಾನಿಗಳಿಗೋಸ್ಕರ ಹೇಳಿದ್ದು. ಅದಕ್ಕೆ ಅಧಿಕಾರಿಗಳು ಅವಿದ್ವಾಂಸರು ಅಂದರೆ ಅಜ್ಞಾನಿಗಳು, ವಿದ್ಯೆ ಇಲ್ಲದವರು, ತಿಳುವಳಿಕೆ ಇಲ್ಲದವರು. ಅಂಥವರಿಗೋಸ್ಕರ ಪ್ರಾಯಶ್ಚಿತ್ತ ವಿಮರ್ಶನ. ಆ ಪ್ರಾಯಶ್ಚಿತ್ತ ಮಾಡಿ ಅಂದರೆ ಮತ್ತೆ ಏನು ನೀವು ಉಪಯೋಗ ಇಲ್ಲ ಅಂದರೆ ಮತ್ತೆ ದಡ್ಡರಿಗನ್ನು ಯಾಕೆ ಕರ್ಮ ಮಾಡಿಸಿ ಉಪದ್ರ ಕೊಡ್ತೀರಿ? ಅದಲ್ಲ. ಕರ್ಮಣ ಜ್ಞಾನ ಮಾತನೋತಿ. ಆ ಒಳ್ಳೆಯ ಕರ್ಮ ಮಾಡ್ತಾ ಮಾಡ್ತಾ ಅವರ ಮನಸ್ಸು ಜ್ಞಾನದ ಕಡೆಗೆ ಹರಿಯಲಿ ಅಂತ ಹೇಳೋದು ಹೊರತು ಕರ್ಮವೇ ಸೊಲ್ಯೂಷನ್ ಅಲ್ಲ. ಕರ್ಮ ಇಸ್ ನಾಟ್ ದ ಲಾಸ್ಟ್ ಸೊಲ್ಯೂಷನ್. ಆ ಕರ್ಮ ಮೇಲೆ ಟು ನಾಲೆಜ್. ಅವನ ಕರ್ಮದಿಂದ ಜ್ಞಾನದ ಕಡೆಗೆ ಅವನ ಮನಸ್ಸು ಒಳ್ಳೆಯ ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೆಯದನ್ನು ತಿಳ್ಕೋಬೇಕು, ಜ್ಞಾನ ಪಡಿಬೇಕು, ನಾನು ಜ್ಞಾನಿ ಆಗಬೇಕು ಅಂತಕ್ಕಂಥ ಒಂದು ಮನಃಶುದ್ಧಿಯಿಂದ ಜ್ಞಾನದ ಕಡೆಗೆ ಮನಸ್ಸು ಹರಿಯಲಿ ಅಂತ ನಾವು ಪ್ರಾಯಶ್ಚಿತ್ತ ಹೇಳೋದು ಹೊರತು ಪ್ರಾಯಶ್ಚಿತ್ತವೇ ಅದರಷ್ಟಕ್ಕೆ ಸೊಲ್ಯೂಷನ್ ಅಲ್ಲ. ಅವಿದ್ವದಧಿಕಾರತ್ವ, ಪ್ರಾಯಶ್ಚಿತ್ತ ಅನ್ನೋದು ತಿಳುವಳಿಕೆ ಇಲ್ಲದೆ ಇದ್ದವರಿಗೋಸ್ಕರ ರಚನೆಯಾದ ಗ್ರಂಥ ಪ್ರಾಯಶ್ಚಿತ್ತ ವಿಮರ್ಶೆ. ವಸ್ತುತಃ
ಪ್ರಾಯಶ್ಚಿತ್ತ ಮಾಡಬೇಕಾದ ಅಗತ್ಯವೇ ಇಲ್ಲ ಒಬ್ಬ ಮನುಷ್ಯ. ಹೇಗೆ ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಅನಶ್ನತಃ ಪಥ್ಯಮನ್ನಂ ನಾಶ್ನತಃ ಪಥ್ಯವನ್ನಂ ವ್ಯಾಧಯೋ ನಾಭಿಭವಂತಿ ವ್ಯಾಧಯೋಭಿಭವಂತಿ ನಾಶ್ನತಃ ಪಥ್ಯವನ್ನಂ ಹಿ ವ್ಯಾಧಯೋಭಿಭವಂತಿ. ಯಾವಾಗಲೂ ಪಥ್ಯದ ಅಡಿಗೆ ಊಟ ಮಾಡುವವನಿಗೆ ರೋಗ ಬರುವುದೇ ಇಲ್ಲ. ಅದರಿಂದ ಅವನು ಮೆದ್ದು ತಗೊಳ್ಳುವ ಅಗತ್ಯವೇ ಬರುವುದಿಲ್ಲ. ತಪ್ಪು ಮಾಡುವುದು ಅಂದರೆ ರೋಗ ಬಂದ ಹಾಗೆ, ಪ್ರಾಯಶ್ಚಿತ್ತ ಮಾಡುವುದನ್ನು ಮದ್ದು ತಗೊಂಡ ಹಾಗೆ. ಮದ್ದು ಯಾಕೆ ತಗೋಬೇಕು? ರೋಗ ಬಂದರೇನು? ನೀವು ದಿನ ಒಳ್ಳೆಯ ಪಥ್ಯವಾದ ಆಹಾರ, ಹಿತವಾದಂಥ ಆಹಾರ ಸೇವನೆ ಮಾಡಿದರೆ ರೋಗಗಳೇ ಬರೋಲ್ಲ. ರೋಗಗಳು ಬಾರದೇ ಇದ್ಮೇಲೆ ಪ್ರಾಯಶ್ಚಿತ್ತ ಅದಕ್ಕೆ ಮದ್ದು ತಗೊಳ್ಳೋ ಅಗತ್ಯ, ಡಾಕ್ಟರ್ ಹತ್ರ ಹೋಗೋ ಅಗತ್ಯ ಏನುಂಟು? ನಾಶ್ನತಃ ಪಥ್ಯಮಶನಂ. ನಾವು ಪಥ್ಯವಾದ ಆಹಾರವನ್ನು ತಿನ್ನುತ್ತಾ ಇದ್ದರೆ ನ ವ್ಯಾಧಯ ಅಭಿಭವಂತಿ. ನಾವು ಯಾವಾಗಲೂ ಪಥ್ಯ ಅಂದರೆ ನಮ್ಮ ಆರೋಗ್ಯಕ್ಕೆ ಹಿತವಾದಂಥ ಆಹಾರವನ್ನೇ ಯಾವಾಗಲೂ ತಗೊಳ್ತಾ ಇದ್ದರೆ, ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ. ಸಾತ್ವಿಕ ಆಹಾರವನ್ನೇ ಊಟ ಮಾಡ್ತಾ ಇದ್ದರೆ ಮನಸ್ಸು ಕೆಟ್ಟದನ್ನು ಯೋಚಿಸುವುದೇ ಇಲ್ಲ. ಮನಸ್ಸು ಕೆಟ್ಟದನ್ನು ಯೋಚಿಸದೇ ಇದ್ದರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ತುಂಬ ರಾಜಸಿಕ್ ತಾಮಸಿಕ ಆಹಾರವನ್ನು ತಗೊಂಡ್ರೆ ಮನಸ್ಸಿನಲ್ಲಿ ಆಕ್ರೋಶ, ಕೋಪ, ಸಿಟ್ಟು, ದ್ವೇಷ ಇದೆಲ್ಲ ಬರುತ್ತೆ. ಯಾಕೆಂದರೆ ನಾವು ಏನನ್ನು ತಿನ್ನುತ್ತೇವೆ ಅದು ನೇರ ಪರಿಣಾಮ ಮಾಡೋದು ನಮ್ಮ ಮನಸ್ಸಿನ ಮೇಲೆ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಉಪನಿಷತ್ನಲ್ಲಿ ಹೇಳಿದರು. ಎರಡು ವಿಧದ ಆಹಾರ ಮನಸ್ಸಿಗೆ. ಒಂದು ಒಳ್ಳೆಯ ಜ್ಞಾನ, ಶುದ್ಧವಾದ ಅರಿವು. ಮತ್ತೊಂದು ಶುದ್ಧವಾದ ಫುಡ್ಡು ಬರೇ ಹೊಟ್ಟೆಗಲ್ಲ, ತಲೆಗೂ ಕೂಡ. ನಾವು ತಿಂದ ಅನ್ನದ ಸೂಕ್ಷ್ಮಾಂಶ ಅದು ಬ್ರೈನ್ ಸೆಲ್ಸ್ಗೆ ಹೋಗಿ ಸೇರುತ್ತೆ. ಅಂದ ಅಶುದ್ಧವಾದ ಆಹಾರ ತಿಂದರೆ ಅಶುದ್ಧವಾದ ಮನಸ್ಸು ಕೆಟ್ಟ ಯೋಚನೆಗಳು, ಮಾಡಬಾರದನ್ನು ಮಾಡಬೇಕು ಎಲ್ಲ ಬರುತ್ತೆ. ಹಿಂದಿನವರು ಮಾಂಸ ಭಕ್ಷಣೆ ಮಾಡಬಾರದು ಅಂತ, ಯಾರು ನೀವು ವೇದಾಧ್ಯಯನ ಮಾಡುವವರು ಮಾಂಸ ಭಕ್ಷಣೆ ಮಾಡಬಾರದು ಅಂತ ಹೇಳೋದು. ಯಾಕೆಂದರೆ ಮಾಂಸ ಭಕ್ಷಣೆ ಮಾಡಿದಾಗ ಆ ಮನಸ್ಸಿನಲ್ಲಿ ಆ ಕಾರುಣ್ಯ ಹೊರಟು ಹೋಗುತ್ತೆ. ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದರಲ್ಲಿ ಕ್ರೌರ್ಯ ಇದೆ ಅಂತ ಅನ್ನೋದು ಕೂಡ ಅನಿಸುವುದಿಲ್ಲ, ಅದು ಮಾಮೂಲಾಗಿಬಿಡುತ್ತೆ. ನನಗೆ ಒಬ್ಬ ಮುಸ್ಲಿಂ ಹುಡುಗ ಒಂದು ಕಥೆ ಹೇಳ್ತಿದ್ದ. ಅವನು ಸೊಳ್ಳೆ ಕೂಡ ಹೊಡೀತಿರ್ಲಿಲ್ಲ. ನೆತ್ತರು ನೋಡಿದರೆ ಅವನಿಗೆ ಅಂಥ ಹುಡುಗ, ನಿನ್ನ ಒಂದು ಸೊಳ್ಳೆ ಕೂಡ ಹೊಡೆಯೋಲ್ಲ, ನೀನು ನಾನ್ ವೆಜ್ ಹೇಗೆ ತಿಂತೀಯ ಹೇಳಿದ್ದ. ಅವನಿಗೆ ನಾನ್ ವೆಜ್ ಸಖತ್ತು ತಿಂತಿದ್ದ. ಅದೇ ಅವನು ನಾನು ಮಾಡುವಾಗ ನೋಡೋದಿಲ್ಲ ಆಚಾರ್ಯ, ಅದು ಕೊಲ್ಲುವುದು ನೋಡಿದ್ರೆ ನನಗೆ ಸೇರೋಲ್ಲ, ನೆತ್ತರು ನೋಡಿದ್ರೆ ಆಗೋಲ್ಲ. ಅದು ಅವ್ರು ಮಾಡಿ ಆದ್ಮೇಲೆ ಮಸಾಲೆಗೆ ಸರಿ ಬೆರೆಸಿ ಹಾಕಿಬಿಟ್ಟು ತಿಂದುಬಿಡ್ತೇನೆ. ಅಂದರೆ ಅದು ಅಭ್ಯಾಸ ಆಗಿದೆ. ತಿನ್ನೋದು ಅಭ್ಯಾಸ ಆಗಿಬಿಟ್ರೆ ಅದು ಏನೂ ಅನಿಸುವುದಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಅವರು ಕೊಲೆ ಮಾಡೋದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಮುಸ್ಲಿಂ ಅವನು ಹೇಳ್ತಾನೆ, ನನಗೆ ಆ ಒಂದು ಪ್ರಾಣಿಯನ್ನು ಕೊಲ್ಲುವುದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದು ಒದ್ದಾಡುವುದು, ಅದರ ನೆತ್ತರು ಇದು ನೋಡಿಬಿಟ್ರೆ ನನ್ನ ತಲೆ ತಿರುಗುತ್ತೆ ನನಗೆ. ಆದರೆ ಅದೆಲ್ಲ ಆದಮೇಲೆ ಮಾಡಿದ ಮೇಲೆ ಚೆನ್ನಾಗಿ ತಿಂತೀನಿ. ತಿನ್ನುವಾಗ ಆ ಪ್ರಾಣಿಯನ್ನು ಕೊಂದ ಚಿತ್ರ ನೆನಪಿಗೆ ಬಂದರೆ ಅದು ಬರೋಲ್ಲ ನಮಗೆ, ಯಾಕೆಂದರೆ ಅಭ್ಯಾಸ ಆಗಿಬಿಡುತ್ತೆ. ಹಾಗೆ ನಮಗೆ ಕ್ರೌರ್ಯ ಅನ್ನೋದು ಮರೆತು ಹೋಗುತ್ತೆ ಮಾಂಸಾಹಾರ ತಗೊಂಡ್ರೆ. ಅದೇ ಸಮಸ್ಯೆ, ಬೇರೆ ಏನೂ ಅಲ್ಲ. ಮಾಂಸಾಹಾರದಲ್ಲಿ ಕ್ರೌರ್ಯ ಅನ್ನೋದು ಮರೆತು ಹೋಗುತ್ತೆ. ಅದು ಕೊಲ್ಲುವುದು, ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬೇಕಾಗತ್ತೆ ನಾವು ಮಾಂಸ ತಿಂದಾಗ ಅನ್ನೋದು ಅನ್ನಿಸಿಕೆಯೇ ಹೊರಟು ಹೋಗುತ್ತೆ. ಅಂದರೆ ಅಯ್ಯೋ ಪ್ರಾಣಿ ಅದಕ್ಕೆ ಹಿಂಸೆ ಆಗುತ್ತಲ್ಲ, ನಾವು ಅದನ್ನು ತಿನ್ನುವುದಕ್ಕೋಸ್ಕರ ಅದರ ಪ್ರಾಣವನ್ನು ಕಸಿತೇವೆ. ನಮ್ಮ ಹಾಗೆ ಅದಕ್ಕೂ ಒಂದು ಪ್ರಾಣ ಇದೆಯಲ್ಲ, ಅದಕ್ಕೂ ಬದುಕಬೇಕು ಅಂತ ಆಸೆ ಇದೆಯಲ್ವ ಅಂತ ಯೋಚನೆ ಮಾಡ್ತಾ ಹೋದರೆ ಯಾವ ಪ್ರಾಣಿಯನ್ನು ಕೊಲ್ಲಿಕ್ಕಾಗಲ್ಲ. ಎಲ್ಲಿ ತನಕ ಪ್ರಾಣಿದಯೆ ಬೆಳೆಯುತ್ತೆ ಅಂದರೆ, ಭಾಳ ಹಿಂದೆ ಒಮ್ಮೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಹಾಸಿಗೆಯಲ್ಲಿ ಕೆಲವು ತಗಣೆಗಳು ಬಂತು. ಈಗ ಅವು ತಳಿಯೇ ನಾಶವಾಗಿದೆ. ಈ ತಗಣೆ ಅಂತ ಪ್ರಾಯ ಎಲ್ಲೂ ಇಲ್ಲ ಈಗ. ಹಿಂದೆ ಯಾವ ಹೋಟ್ಲಲ್ಲಿ ರೂಮ್ ಮಾಡಿದ್ರು ಅದ್ರ ಪರ್ಮನೆಂಟ್ ಗಿರಾಕಿಗಳು ತಗಣೆಗಳು. ಅಲ್ಲಿ ಈ ಬಸ್ನಲ್ಲಿ ಹೋದರೆ ತಗಣೆ, ಯಾವ ಮನೆಯಲ್ಲಿ ಹೋದರೆ ಕುರ್ಚಿಯಲ್ಲಿ ತಗಣೆ. ಅವಳು ನಮ್ಮ ತಂದೆಯವರ ಹಾಸಿಗೆ ನಾನು ತಗಣೆಗೆ ನಮ್ಮಲ್ಲಿ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಸಾಯ್ತಾವೆ, ಕೂಡಲೇ ಸಾಯ್ತಾವೆ. ನನ್ನದು ಕೂಡಲೇ ರೆಮಿಡಿ ತೆಂಗಿನ ಎಣ್ಣೆ ತಂದು ಅದು ನೀವು ಮಲ್ಕೊಂಡ ಮಂಚದಲ್ಲೆಲ್ಲ ಸೇರಿಕೊಂಡಿದ್ದಾವಪ್ಪ, ತೆಂಗಿನ ಎಣ್ಣೆ ಹಾಕಿಬಿಡ್ತೇವೆ. ಬೇಡಪ್ಪ ಅಂದರು. ಯಾಕೆ? ಸಾಯ್ತಾವೆ ಅವು. ಇವರಿಗೆ ಖಚಿತವೇ ನಾನು ಸಾಯಿಸ್ತೀನಿ ಅಂದರೆ ತೆಂಗಿನ ಎಣ್ಣೆ ಹಾಕಬೇಡ, ಅವು ಸಾಯ್ತಾವೆ.
ಏನ್ ಮಾಡ್ತಿದ್ರು ಗೊತ್ತಾ, ಒಂದೊಂದೇ ತಗಣೆಯನ್ನು ಹೆಕ್ಕಿ ಹಿಡ್ಕೊಂಡು ತೋಟದಲ್ಲಿ ಹಾಕಿ ಬರೋರು, ಅದು ಮತ್ತೆ ಪುನಃ ಅವ್ರ ಹೊಂಚಕ್ಕೆ ಬರ್ತಿದ್ದೇನೋ. ಅಂದ್ರೆ ಕಾರುಣ್ಯದ ಪರಾಕಾಷ್ಠೆಗಳು. ಒಂದು ಪ್ರಾಣಿ ಸತ್ತರೆ ನೋವು, ನಮ್ಮ ಹಾಗೆ ಅದು ಒಂದು ಜೀವ ಅಲ್ವಾ, ಅದಕ್ಕೆ ನೋವಾಗೋದಿಲ್ವ ಅನ್ನುವಂಥ ಭಾವನೆ ಬಂದರೆ ನಮಗೆ ಇನ್ನೊಂದು ಪ್ರಾಣಿಯ ಮಾಂಸ ತಿನ್ಬೇಕಾಗೋದಿಲ್ಲ. ಅದು ತಿನ್ನುವ ಅಭ್ಯಾಸ ಆಗಿಬಿಟ್ರೆ ಎಲ್ಲಿ ತನಕ ಅಂದರೆ ನಾವು ಏನು ಆಹಾರ ತಿನ್ನಬೇಕು ಅನ್ನೋದು ನಮ್ಮ ಬರ್ತ್ ರೈಟು, ಅದನ್ನು ಹೇಳಲಿಕ್ಕೆ ಈ ಸರ್ಕಾರ ಯಾರು ಅಂತ ಹೇಳ್ತಾರೆ. ಇದೇ ಕಾನೂನು, ಈ ರೀತಿ ಮಾತು ಹಿಂದೆ ಬರಬೇಕು. ಹಿಂದಕ್ಕೆ ಹೋಗಿ ಭೀಮಸೇನನ ಕಾಲದಲ್ಲಿ, ಮಹಾಭಾರತ ಕಾಲದಲ್ಲಿ ನರಮಾಂಸ ಭಕ್ಷಕರಿದ್ದರು ಈ ದೇಶದಲ್ಲಿ. ಸಿಕ್ಕಾಬಟ್ಟೆ ನರಮಾಂಸ ಭಕ್ಷಕರು, ಕಿಡಿಂಬ, ಬಕ, ಕಿರ್ಮೀರ ಎಲ್ಲ ನರಮಾಂಸ ಭಕ್ಷಕರು, ಮ್ಯಾನ್ ಈಟರ್ಸ್. ಮನುಷ್ಯನನ್ನು ಹಿಡಿದು ತಿಂತಿದ್ರು. ಮೊನ್ನೆವರೆಗೆ 100-150 ವರ್ಷದ ಕೆಳಗೆ ಆಫ್ರಿಕಾದಲ್ಲಿ ಇದ್ದರು ಅವರು. ಅದೇ ಜನಾಂಗ ಇಲ್ಲಿ ಇದ್ದದ್ದು, ಆ ಆಫ್ರಿಕನ್ಸೆ ನರಮಾಂಸ ಭಕ್ಷಕರಾಗಿ. ಆಗ ಭೀಮಸೇನ ತತಃ ಪ್ರಭೃತಿ ರಕ್ಷಾಂಸಿ ಸೌಮ್ಯ ರೂಪಾಣಿ, ಯಾರು ನರಮಾಂಸ ಭಕ್ಷಕರಿದ್ದಾರೆ ಅವರನ್ನ ಬೆನ್ನು ಹತ್ತಿ ಸಂಹಾರ ಮಾಡಿದ ಅಂತ. ಸಂಹಾರ ಮಾಡಿ ಉಳಿದವರು ಇನ್ಮೇಲೆ ನಾವು ಮನುಷ್ಯ ಮಾಂಸ ತಿನ್ನೋಲ್ಲ, ಗಮ್ಮಯ್ಯ ನೀವು ಮನುಷ್ಯ ಮಾಂಸ ತಿನ್ನೋದು ಬಿಟ್ರೆ ನಮ್ಮ ಹಾಗೆಯೇ ಚೆನ್ನಾಗಿ ಬದುಕಿ, ಇಲ್ಲ ನಿಮ್ಮನ್ನು ಯಾರನ್ನು ಬದುಕಿಸೋಲ್ಲ ಅಂತ. ಆವಾಗ ಹೇಳ್ಬೋದಿತ್ತು, ನರಮಾಂಸ ತಿನ್ನೋದು ನಮ್ಮ ಬರ್ತ್ ರೈಟ್, ನೀವು ಯಾರು ಹೇಳಲಿಕ್ಕೆ. ಆಹಾರ ಯಾವುದು ಬೇಕು ಅನ್ನೋದು ಅವರವರ ಬರ್ತ್ ರೈಟ್ ಅಂತ, ಇನ್ನೊಬ್ಬರಿಗೆ ಕೇಳೋ ರೈಟ್ ಇಲ್ಲ ಅಂತ. ಅವು ಭೀಮಸೇನ ಹತ್ರ ತಲೆಗೆ ಹೊಳಿಲಿಲ್ಲ, ಬಕನಿಗೆ ಹೇಳ್ಬೋದಿತ್ತು, ಮನುಷ್ಯ ಮಾಂಸ ಎನ್ನುವುದು ನಮ್ಮ ಬರ್ತ್ ರೈಟು, ನೀವ್ಯಾರಿಗೆ ಕೇಳಲಿಕ್ಕೆ ಅಂತ. ಭೀಮಸೇನ ಎಲ್ಲ ನರಮಾಂಸ ಭಕ್ಷಕರನ್ನ, ಯಾರು ನರಮಾಂಸದ ಭಕ್ಷಣೆ ಅವ್ರನ್ನೆಲ್ಲ ನಿರ್ನಾಮ ಮಾಡಿದ. ಯಾರು ನರಮಾಂಸ ಭಕ್ಷಕರು ಇದ್ರು ಅನಂತರ ಅವರೆಲ್ಲ ಬಿಟ್ಟು ಮನುಷ್ಯರ ಜೊತೆಗೆ ಸಹಜವಾಗಿ ತತಃ ಪ್ರಭೃತಿ ರಕ್ಷಾಂಸಿ ಸೌಮ್ಯ ರೂಪಾಣಿ ಭಾರತ ನಗರೇಶು ನಗರೇ ಪ್ರತ್ಯದೃಶ್ಯಂತ ನರೈಹಿ ನಗರವಾಸಿಭಿ ಅಂತ ಎಲ್ಲ ಜನರ ಒಟ್ಟಿಗೆ ಬೆರೆತು ಬದುಕಿದರು. ಅವಾಗ ಹೇಳ್ಬೋದಿತ್ತು ಭೀಮಸೇನ ಹತ್ರ, ನರಮಾಂಸ ಭಕ್ಷಣೆ ನಮ್ಮ ಬರ್ತ್ ರೈಟ್, ನಿಮ್ಯಾರಲ್ಲಿ ಕೇಳಲಿಕ್ಕೆ. ಏನು ಮಾತಾಡ್ತೇವೆ ಅನ್ನುವ ಎಚ್ಚರ ನಮಗಿಲ್ಲ. ಸ್ವಲ್ಪ ಯೋಚನೆ ಮಾಡಿದರೆ ಒಂದು ಪ್ರಾಣಿಯ ಮಾಂಸವನ್ನು ತಿನ್ನಬೇಕಾಗಿದ್ದರೆ ಆ ಪ್ರಾಣಿ ಎಷ್ಟು ಸಂಕಟ ಪಡಬೇಕಾಗತ್ತೆ. ಕೆಲವರು ಹೇಳ್ಬೋದು, ನೀವು ಅದೇನ್ರಿ ಪ್ಲಾಂಟ್ಸ್ ಹ್ಯಾವ್ ಲೈಫ್, ಅದಕ್ಕೆ ಜೀವ ಇಲ್ವಾ ಗಿಡಕ್ಕೆ, ನೀವು ಗಿಡದ ಹರಿವೆ ಸೊಪ್ಪು ತಿನ್ನೋಲ್ವಾ, ಹರಿವೆ ಗಿಡ ಕಿತ್ತು ತಿನ್ನೋಲ್ವಾ, ಅದು ಸಾಯೋಲ್ವ, ಅದನ್ನ ನೋವಾಗೋಲ್ಲ, ಅದರಿಂದ ತಿನ್ನೋದು. ಮನುಷ್ಯ ಜೀವ ಇಲ್ಲದೆ ಇದ್ದದ್ದನ್ನು ತಿನ್ನಲಿಕ್ಕೆ ಕಲ್ಲು ತಿನ್ಬೇಕಷ್ಟೇ. ನೀವು ಯಾವ ಸೊಪ್ಪು ಸೌದೆ ಏನು ವೆಜಿಟೇಬಲ್ಸ್ ತಿಂದರೂ ಅದರಲ್ಲಿ ಪ್ಲಾಂಟ್ಸ್ ಹ್ಯಾವ್ ಲೈಫ್, ಆದರೆ ಅದಕ್ಕೆ ನಮ್ಮಷ್ಟು ನೋವು ಆಗೋಲ್ಲ, ಅದಕ್ಕೋಸ್ಕರ ತಿನ್ನಿ ಅಂತ ಹೇಳಿದ್ರು. ಅವಾಗ ಏನು ನೋವಾಗೋಲ್ಲ. ಅದನ್ನ ನೋವಾಗುವ ಯಾವಾಗ ಮನುಷ್ಯನಿಗೆ ಮನಸ್ಸು ಮತ್ತು ಈ ಇಂದ್ರಿಯಗಳು ಹೆಚ್ಚು ಪ್ರಮಾಣದಲ್ಲಿ ಡೆವಲಪ್ ಆದ ಹಾಗೆ ಪೇಯ್ನ್ ಜಾಸ್ತಿ. ಅವುಗಳಿಗೆ ಇಂದ್ರಿಯಗಳು, ಮರಗಳಿಗೆ ಇಂದ್ರಿಯಗಳ ಅವಯವಗಳು ಡೆವಲಪ್ ಆಗಿಲ್ಲಲ್ಲ, ಇಷ್ಟು ಪೇಯ್ನೇ ಆಗೋದಿಲ್ಲ. ಅದರಿಂದ ಯಾವ ಹಿಂಸೆಯಲ್ಲಿ ಕಮ್ಮಿ ಪೇಯ್ನ್ ಆಗುತ್ತೋ ಆ ಹಿಂಸೆಯನ್ನು ಒಪ್ಪಿಕೊಂಡು. ಇದೇ ನೋಡಿ ಈ ಮೀನುಗಳು, ಅಲ್ಲಿ ನಾನು ಹೇಳೋದು, ಅವುಗಳಿಗೆ ಕೈ ಕಾಲು ದೇಹದ ಅವಯವಗಳು ಬೆಳೆದಿಲ್ಲ. ಅದನ್ನ ಮೀನುಗಳಿಗೆ ಸಾಯುವಾಗ ಆಗುವ ವೇದನೆ ಮನುಷ್ಯನಿಗೆ ಸಾಯುವಾಗ ಆಗುವ ವೇದನೆಗಿಂತ ಕಮ್ಮಿ, ಗಿಡಬಳ್ಳಿಗಳಿಗೆ ಇನ್ನೂ ಕಡಿಮೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪಕ್ಷಿಗಳಿಗೆ ಆಗುತ್ತೆ. ಆದರೆ ಪ್ರಾಣಿಗಳನ್ನು ಕೊಲ್ಲುವಾಗ ಆಗುವ ನೋವಿನಷ್ಟು ಪಕ್ಷಿಗಳಿಗೆ ನೋವಾಗುವುದಿಲ್ಲ. ಯಾಕೆಂದ್ರೆ ಪ್ರಾಣಿಗಳಲ್ಲಿ ಪ್ರಾಯ ಮನುಷ್ಯನಂತೆ ಎಲ್ಲ ಡೆವಲಪ್ ಆಗಿಬಿಡ್ತಾರೆ. ಇನ್ನೂ ಪೂರ್ತಿ ವಿಕಾಸ ಆದದ್ದು ಮನುಷ್ಯ. ಸಾವಿನಲ್ಲಿ ಮನುಷ್ಯ ಸಂಕಟ ಪಡುವಷ್ಟು ಯಾವ ಪ್ರಾಣಿಯೂ ಸಂಕಟ ಪಡುವುದಿಲ್ಲ. ಯಾಕೆಂದ್ರೆ ಬದುಕಬೇಕು ಅನ್ನೋ ಆಸೆ ಅವನಿಗಿರುವಷ್ಟು ಯಾವ ಪ್ರಾಣಿಗೂ ಇಲ್ಲ. ನಾನು ಬದುಕಬೇಕು, ಉಳಿದವರು ಸತ್ರು ಅಡ್ಡಿ ಇಲ್ಲ, ನಾವು ಬದುಕಬೇಕು, ಉಳಿದವರು ಸತ್ರು ಅಡ್ಡಿ ಇಲ್ಲ, ನಾನು ಬದುಕಬೇಕು. ಹೀಗೆ ಆ ಬದುಕಿನ ಆಸೆ ಹೆಚ್ಚಾದ ಹಾಗೆ ಪೇನ್, ನೋವು ಜಾಸ್ತಿ. ಅದರಿಂದ ಹಿಂದಿನವರು ಹಿಂಸೆಯನ್ನು ಮಿನಿಮೈಸ್ ಮಾಡಬೇಕು ಅಂತ ಹೇಳಿದ್ರು ಹೊರತು ಹಿಂಸೆ ಮಾಡಬೇಡ ಅಂತ ಹೇಳಲಿಲ್ಲ ಅವರು. ಯಾಕೆಂದರೆ ನಾವು ವೆಜಿಟೇಬಲ್ಸ್ ತಿಂದರೂ ಒಂಥರದ ಹಿಂಸೆ ಆಗುತ್ತೆ, ಪ್ರಾಣಿ ಹಿಂಸೆ. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಹೀಗೆ ಕರ್ಮ ಮಾಡ್ತಾ ಇರುವಾಗ ತಪ್ಪುಗಳು ಆಗ್ತಾನೇ ಇರ್ತಾರೆ. ನಾವು ಕರ್ಮನ ತಪ್ಪು ಮಾಡದೆ, ಹಿಂಸೆ ಇಲ್ಲದೆ ಬದುಕುವುದರಿಂದ ಬದುಕುವುದೇ ಸಾಧ್ಯ ಇಲ್ಲ. ಆದರೆ ಅವ್ರು ಹೇಳಿದ್ರು, ತಪ್ಪು ಮಾಡದೆ ಅಂದ್ರೆ ಅವನು ನಾಶ್ನತಃ ಪಥ್ಯಮಶನಂ ವ್ಯಾಧಯೋಭಿಭವಂತಿ. ನಾವು ಪಥ್ಯದ ಅಡಿಗೆ, ದೇಹಕ್ಕೆ ಯಾವುದು ಹಿತ, ಯಾವುದು ಸಾತ್ವಿಕ ಆಹಾರ, ನಾನು ಅದಕ್ಕೂ ಹೇಳಿದೆ. ರಾಜಸ ಆಹಾರ, ತಾಮಸ ಆಹಾರ ತಗೊಂಡ್ರೆ ತಲೆ ಕೆಟ್ಟ ಯೋಚನೆಗಳು ಒಳಗಾಗುತ್ತೆ, ರಾಗದ್ವೇಷಗಳು. ಒಂದು ಪ್ರಾಣಿಯನ್ನು ಕೊಲ್ಲುವ ನಮಗೆ ಏನು ಅನಿಸೋದಿಲ್ಲಲ್ಲ, ಅದು ರೂಢಿ ಆಗಿಬಿಡುತ್ತೆ ಮನಸ್ಸಿಗೆ. ಮಾಂಸ ತಿಂದು ಅದ ನಂತರ ಒಬ್ಬ ಮನುಷ್ಯನನ್ನು ಕೊಲೆ ಮಾಡೋದಕ್ಕೂ ಏನೋ ಅನಿಸೋದಿಲ್ಲ. ಕೊಲೆ ಅನ್ನೋದು ಸಹಜವಾಗಿಬಿಡುತ್ತೆ.
ಹಾಗಾಗಿ ನಮ್ಮ ಸಮಾಜದಲ್ಲಿ ಮನುಷ್ಯರನ್ನು ಹಾಡೆ ಆಗೋದು ಕೊಂದರು ಗಿಂದರು ಅಂತೆಲ್ಲ ಬರುತ್ತಲ್ಲ ಪೇಪರ್ನಲ್ಲಿ, ನಮಗೆ ಆಶ್ಚರ್ಯ ಆಗೋದಿಲ್ಲ. ಹಾಗೂ ಒಂದು ಸಾಧ್ಯ ಉಂಟಾ ಅಂತ. ಸಾಧ್ಯ ಉಂಟು. ಯಾಕೆಂದರೆ ಮನಸ್ಸಿಗೆ ಸಾವು ಅನ್ನೋದೊಂದು ಸಂಗತಿಯೇ ಅಲ್ಲ. ನಾವು ಬದುಕಬೇಕು, ಉಳಿದವರು ಯಾರು ಸತ್ತರೂ ತೊಂದರೆ ಇಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಮಾಂಸ ತಿಂದು 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 ಮಾಂಸ ಕೊಲೆ ಅನ್ನುವುದು ಬಹಳ ಮಾಮೂಲು ಸಂಗತಿ ಆಗಿದೆ. ಆದ್ದರಿಂದ ಸಾತ್ವಿಕ ಆಹಾರ ತಿನ್ನು ಅಂದರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ನಾಶ್ನತಃ ಪಥ್ಯಮಶನಂ, ನಾವು ದಿನಾಲೂ ದೇಹಕ್ಕೆ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಆಹಾರವನ್ನೇ ಸೇವಿಸಿದರೆ ವ್ಯಾಧಯ ಯಾವ ಕಾಯಿಲೆಯೂ ಬರೋಲ್ಲ. ಯಾವ ಕಾಯಿಲೆಯೂ ಬಾರದೇ ಇದ್ಮೇಲೆ ಅದಕ್ಕೆ ರೆಮಿಡಿ ಮಾಡುವ ಅಗತ್ಯ ಬರೋದಿಲ್ಲ. ಹಾಗೆಯೇ ಏವಂ ನೇಮಕೃದ್ರಾಜನ್ ಶನೈ ಕ್ಷೇಮಾಯ ಕಲ್ಪ್ಯತೆ. ಹಾಗೆಯೇ ಏವಂ ನಿಯಮಕೃದ್ರಾಜನ್, ಜೀವನದಲ್ಲಿ ಪಥ್ಯವನ್ನು ಆಚರಿಸುವುದು ಹೇಗೆ, ಹಾಗೆಯೇ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನನ್ನು ನಾವು ಅಳವಡಿಸಿಕೊಂಡ್ರೆ, ಪಥ್ಯ ಮಾನಸಿಕ ಪಥ್ಯ, ಇದು ದೈಹಿಕ ಪಥ್ಯ ದೃಷ್ಟಾಂತ. ರೋಗ ಮಾನಸಿಕವಾಗಿ ನಾವು ಒಂದು ಜೀವನದಲ್ಲಿ ಒಂದು ಡಿಸಿಪ್ಲಿನನ್ನು ಅಳವಡಿಸಿಕೊಂಡ್ರೆ, ಏವಂ ನಿಯಮಕೃತ ಅಂತಹ ಒಂದು ನಿಯಮಕ್ಕೆ ನಮ್ಮನ್ನು ಒಳಪಡಿಸಿಕೊಂಡ್ರೆ ಶನೈಹಿ ಕ್ಷೇಮಾಯ ಕಲ್ಪ್ಯತೆ. ಏನು ಪ್ರಾಯಶ್ಚಿತ್ತ ಮಾಡೋದು ಬೇಡ. ಹೆಜ್ಜೆಯಿಂದ ಹೆಜ್ಜೆ ಒಳಿತಿನ ಕಡೆಗೆ, ಮಂಗಲದ ಕಡೆಗೆ ನಮ್ಮ ಬದುಕು ಹೋಗುತ್ತೆ. ಮೋಕ್ಷದ ತನಕವೂ ಆರಾಮಾಗಿ ಸಾಗಬಹುದು. ಯಾವ ಸಮಸ್ಯೆ ಇಲ್ಲ, ಯಾವ ಪ್ರಾಯಶ್ಚಿತ್ತವೂ ಬೇಕಿಲ್ಲ ಅಂತಾರೆ ಶುಕಾಚಾರ್ಯರು.